ಬಾಣಂತಿ ಕಬಾಬ್. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶ್ರುತಿ ಶ್ರೂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಇದು ಬಾಣಂತಿ ಕಬಾಬ್ ವಿಚಿತ್ರವಾಗಿದೆ ಅಂತ ನೋಡ್ತಾ ಇದ್ದೀರಾ? ನಾನು ಬಾಣಂತಿಯಾಗಿರುವಾಗ ನಮ್ಮಮ್ಮ ನನಗೆ ಕಬಾಬೇ ಕೊಡ್ತಾ ಇರಲಿಲ್ಲ. ಯಾಕೆ ಅಂದರೆ ಕಬಾಬ್ಗೆ ಈ ಮೊಸರು ಅಥವಾ ಮೊಟ್ಟೆ, ನಿಂಬೆಹಣ್ಣು, ಎಳ್ಳು ಈ ಥರ ಯಾವುದಾದ್ರೂ ಒಂದು ಪದಾರ್ಥ ಇರುತ್ತೆ. ಅದನ್ನ ಯಾವುದೂ ನಮ್ಮ ಕಡೆ ಬಾಣಂತಿಗೆ ಕೊಡೋದಿಲ್ಲ. ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ರು. ನಾನು ಕಬಾಬ್ ತಿನ್ನಲೇಬೇಕು ಅಂತ ಇದು ಯಾವ ಪದಾರ್ಥನೂ ಯೂಸ್ ಮಾಡದೆ ನಾನೇ ಕಬಾಬ್ ಮಾಡ್ಕೊತೀನಿ ಅಂತ ಈ ರೆಸಿಪಿನ ಟ್ರೈ ಮಾಡಿದೆ. ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಇದಕ್ಕೆ ಯಾವುದೇ ರೀತಿ ರೆಡಿ ಕಬಾಬ್ ಪೌಡರ್ ಕೂಡ ಬೇಡ. ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಹೇಗೆ ಅಂತ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಒಣಮೆಣಸಿನ್ಕಾಯಿನ ಯೂಸ್ ಮಾಡೋಕ್ಕೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಚಿಲ್ಲಿ ಪೌಡರ್ನೇ ಯೂಸ್ ಮಾಡಿ. ಯಾಕೆ ಅಂದರೆ ನಾನು ಒಣಮೆಣಸಿನ್ಕಾಯಿ ಯೂಸ್ ಮಾಡಿದಾಗ ಅದು ಚೆನ್ನಾಗಿ ಆಗಿರಲಿಲ್ಲ. ಹಾಗಾಗಿ ನೀವು ಚಿಲ್ಲಿ ಪೌಡರ್ನೇ ಡೈರೆಕ್ಟಾಗಿ ಯೂಸ್ ಮಾಡಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಬರೀ ಕಾಳು ಮೆಣಸನ್ನೇ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡ್ರೆ ಪೆಪ್ಪರ್ ಕಬಾಬ್ ಥರನೂ ಆಗುತ್ತೆ. ಆ ಥರನೂ ಟ್ರೈ ಮಾಡ್ಬೋದು. ಈಗ ಇಷ್ಟು ಪದಾರ್ಥನ ಪೂರ್ತಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ತರ್ತರಿಯಾಗಿ ಕೂಡ ಇರಬಾರ್ದು. ರುಬ್ಕೊಳ್ಳೋದಕ್ಕೆ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಹಾಕೊಳ್ಳೋದಾದರೆ 1 ಅಥವಾ 2 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ನಾನೊಂದು ಪಾತ್ರೆಗೆ ತೊಳೆದಿಟ್ಕೊಂಡಿರೋಂಥ ಚಿಕನ್ನು, ಉಪ್ಪು, ಸ್ವಲ್ಪ ಅರಿಶಿನ, ಅದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ನಿಮ್ಗಿನ್ನೂ ಖಾರ ಬೇಕಂದರೆ ಇದಕ್ಕೇನೆ ಖಾರದ ಪುಡಿನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡಿರೋ ಅಂಥ ಈ ಮಿಶ್ರಣನ ಒಂದು 5 ನಿಮಿಷ ಮುಚ್ಚಿಟ್ಟು ಆಮೇಲೆ ಕಾದಿರೋ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಟೇಸ್ಟಿಯಾಗಿರೋ ಕ್ರಿಸ್ಪಿಯಾಗಿರೋ ಕಬಾಬ್ ರೆಡಿ ಆಗುತ್ತೆ. ನಾನು ನಿಮಗೆ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ. ನೀವು ರುಬ್ಕೊಂಡಿರೋಂಥ ಪೇಸ್ಟ್ ಏನಾದರೂ ತುಂಬ ಗಟ್ಟಿಯಾಗಿತ್ತು ಅಥವಾ ಚಿಕನ್ ಜೊತೆಗೆ ಕನ್ಸಿಸ್ಟೆನ್ಸಿ ಸರಿ ಹೋಗಿಲ್ಲ ಅಂದರೆ ಈ ಪೇಸ್ಟ್ನ ಫುಲ್ಲು ಚಿಕನ್ ಜೊತೆ ಕಲಿಸ್ಕೊಂಡು ಲಾಸ್ಟಲ್ಲಿ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡು ಅದನ್ನು ಹಾಕಿ ಮತ್ತೆ ಕಲಸಿ ಮ್ಯಾರಿನೇಷನ್ ಇಟ್ಟರೆ ನಿಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನೂ ಸಿಗುತ್ತೆ. ಕಬಾಬ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ, ಟ್ರೈ ಮಾಡಿದ್ಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸ್ಕೊಡಿ. ಥ್ಯಾಂಕ್ ಯು.